ಸಾಮಾನ್ಯವಾಗಿ ಜಗತ್ನಲ್ಲಿ 3 ಕಾಲ ಇರುತ್ತೆ, ಬೇಸಿಗೆ, ಮಳೆ ಮತ್ತೆ ಚಳಿಗಾಲ. ಇನ್ನು ಗಡಿನಾಡು ಬಳ್ಳಾರಿಯಲ್ಲಿ ಇರೋದೇ 2 ಕಾಲಗಳು. ಅದು ಒಂದು ಬಿಸಿಲು ಕಾಲ, ಮತ್ತೊಂದು ಬೇರೆ ಬಿಸಿಲು ಕಾಲ. ಏನೈತ್ರಿ ಜಳ ಬಿಸಿಲಿನ ಬೇಗೆ ಅಂತಿದ್ದಾರೆ ಬಳ್ಳಾರಿ ಮಂದಿ. ಬಿಸಿಲು ಕಾಲ, ಬಿರು ಬಿಸಿಲು ಕಾಲ, ಈ 2 ಕಾಲಗಳು ಇರುವಂತದ್ದು ಬಳ್ಳಾರಿ ಮಂದಿಗೆ. ಮಧ್ಯಾಹ್ನದ ವೇಳೆಯಲ್ಲಿ ಈ ರಸ್ತೆಗಳಲ್ಲಿ ಸಂಚಾರ ಫುಲ್ ಕಡಿಮೆಯಾಗಿದೆ. 40 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ದಾಖಲಾಗಿರುವಂತದ್ದು. ಇನ್ನು ಬಳ್ಳಾರಿ ಮಹಾನಗರ ಪಾಲಿಕೆ ಸಿಗ್ನಲ್ಗಳಲ್ಲಿ ಗ್ರೀನ್ ಮ್ಯಾಟ್ ಅನ್ನು ಅಳವಡಿಸ್ತಾ ಇದೆ. ಮಜ್ಜಿಗೆ, ತಂಪು ಪಾನೀಯ, ಕಲ್ಲಂಗಡಿ ಹಣ್ಣಿಗೆ ಮೊರೆ ಹೋಗ್ತಾ ಇದ್ದಾರೆ ಜನತೆ. ಇನ್ನು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳ ಸೂಚನೆಯನ್ನ ಬಳ್ಳಾರಿ ಮಂದಿಗೆ ನೀಡ್ತಾ ಇರುವಂತದ್ದು. ಬಳ್ಳಾರಿ ಅಂತ ಬಂದ ತಕ್ಷಣ ಯಾವಾಗ ಬಳ್ಳಾರಿಗೆ ಹೋದ್ರೂ ಕೂಡ ಅಲ್ಲಿ ಬಿಸಿಲನ್ನ ನಮ್ಗೆ ನೋಡಕ್ ಸಿಗುತ್ತೆ, ಅನುಭವಿಸಕ್ ಸಿಗುತ್ತೆ. ಒಂದು ವಾರ ನಾವು ಬಿಸಿಲು ಬಳ್ಳಾರಿಯಲ್ಲಿ ಇದು ಬಂದ್ಬಿಟ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಲ್ಲಿನ ಜನ ಜೀವನ ನಡೆಸ್ತಾ ಇರ್ಬೋದು ಆ ಬಿಸಿಲಲ್ಲಿ ಅಂತ. ಅದರಲ್ಲೂ ಬೇಸಿಗೆ ಕಾಲ ಬಂದಿದೆ ಅಂತ ಅಂದಾಗ ಕೇಳ್ಬೇಕಾ, ಏನೈತ್ರಿ ಬಿಸಿಲು ಅಂತಿದ್ದಾರೆ ಬಳ್ಳಾರಿ ಮಂದಿ. ಇದೇ ವಿಚಾರವಾಗಿ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನಾಗರಾಜ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ಆ ಜನತೆ ಏನ್ ಹೇಳ್ತಿದ್ದಾರೆ ಕೇಳೋಣ. ಬಿಸಿಲನಾಡು ಬಳ್ಳಾರಿಯಲ್ಲಿ ಈಗ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇವತ್ತು ಈ ಒಂದು ಏರ್ತಾ ಇರ್ತಕ್ಕಂಥ ಬಿಸಿಲಿಂದ ಇವತ್ತು ಜನ ಬಸವಳಿದು ಹೋಗಿರ್ತಕ್ಕಂಥದ್ದು. ಇವತ್ತು ಜನರ ಜೀವನ ನಿಜಕ್ಕೂ ಕೂಡ ಇಲ್ಲಿ ಒಂದು ನರಕದಾಯಕ ಆಗಿರ್ತಕ್ಕಂಥದ್ದು. ಯಾಕಂದರೆ 40 ಡಿಗ್ರಿ ಸೆಲ್ಸಿಯಸ್ ಮೇಲೆ ಇವತ್ತು ಬಿಸಿಲು ಇರೋದ್ರಿಂದ ಇವತ್ತು ಜನರು ತಮ್ಮ ಅವಶ್ಯಕತೆ ಇದ್ದರೆ ಅಷ್ಟೇ ಹೊರಗೆ ಬರೋದು, ಇಲ್ಲದೇ ಇದ್ದರೆ ಮನೆಗೆ ಉಳಿತಕ್ಕಂಥದ್ದು. ಫ್ಯಾನು, AC ಇಲ್ಲದೇ ಇದ್ದರೆ ಮತ್ತು ಮರಗಳ ಒಂದು ಆಶ್ರಯದಲ್ಲಿ ಇವತ್ತು ದಿನ ಕಳೀತಕ್ಕಂಥ ದಿನ ಇವತ್ತು ಬಳ್ಳಾರಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ನೀವು ಇದೀಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬಿಸಿಲಿನ ಒಂದು ತಾಪಮಾನ ಎಷ್ಟಿದೆ ಅಂತಂದರೆ ವಾಹನ ಸವಾರರು ಈ ಬಿಸಿಲಲ್ಲಿ ವಾಹನ ನಡೆಸಲಿಕ್ಕೆ ಬಹಳ ದುಸ್ಸಾಧ್ಯವಾದಂಥದ್ದು. ಹಾಗಾಗಿಯೇ ಇದನ್ನು ಮನಗಂಡಿರ್ತಕ್ಕಂಥ ಇವತ್ತು ಜಿಲ್ಲಾಡಳಿತ ಈ ಒಂದು ಬಳ್ಳಾರಿಯ ಒಂದು ವಾಹನ ಸವಾರರ ಒಂದು ಸುರಕ್ಷತೆಗಾಗಿ ಇವತ್ತು ಈ ಒಂದು ಗ್ರೀನ್ ಮ್ಯಾಟ್ಗಳನ್ನು ಇವತ್ತು ಟ್ರಾಫಿಕ್ನ ಎಲ್ಲೆಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಿರ್ತವೆ, ಸರ್ಕಲ್ಗಳಿರ್ತವೆ, ಈ ಒಂದು ಸರ್ಕಲ್ಗಳಲ್ಲಿ ಈ ಒಂದು ಗ್ರೀನ್ ಮ್ಯಾಟನ್ನು ಅಳವಡಿಸೋದ್ರ ಮೂಲಕ ಇವತ್ತು ಒಂದು ಪ್ರಯಾಣಿಕರ ಸುರಕ್ಷತೆಗೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ. ಯಾಕಂದರೆ ಇವತ್ತು ಆರೋಗ್ಯ ಇಲಾಖೆಯವರು ಬಹಳ ಗಂಭೀರವಾದ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 12 ಗಂಟೆಯ ನಂತರ ಈ ಒಂದು ಬಿಸಿಲಲ್ಲಿ ಓಡಾಡಬಾರದು, ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಬರಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ಈಗಾಗಲೇ ಹಲವಾರು ಜನರಿಗೆ ಈ ಒಂದು 40 ಡಿಗ್ರಿಗೂ ಹೆಚ್ಚಿನ ಸೆಲ್ಸಿಯಸ್ ಬಿಸಿಲಿನಿಂದಾಗಿ ಇವತ್ತು ಸನ್ ಸ್ಟ್ರೋಕ್ಗಳು ಆಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ಇವತ್ತು ಬಳ್ಳಾರಿಯ ಬಿಸಿಲು ಈ ಜನರನ್ನು ಬಹಳ ಇವತ್ತು ಕಂಗೆಡಿಸಿದೆ ಅಂತಲೇ ಹೇಳ್ಬೋದು. ವಾಹನ ಸವಾರರು ಎಲ್ಲಿ ಈ ಗ್ರೀನ್ ಮ್ಯಾಟ್ಗಳಿರ್ತವೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಒಂದು ವಿಶ್ರಾಂತಿ ಪಡಿತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಇದೀಗ ನೀವು ಇಲ್ಲಿ ವಿಜುವಲಲ್ಲಿ ಕಾಣ್ತಾ ಇದ್ದೀರಿ. ಇಲ್ಲಿ ಮೇಲಿರ್ತಕ್ಕಂಥ ಈ ಒಂದು ಗ್ರೀನ್ ಮ್ಯಾಟ್ನ ಒಂದು ನೆರಳಿಗೆ ವಾಹನ ಸವಾರರು ನಿಲ್ಲೋದ್ರ ಮೂಲಕ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡಿತಾರೆ. ಇಲ್ಲಿನ ಈ ಒಂದು ಬಿಸಿಲಿನ ಪ್ರಖರತೆ ಮತ್ತು ಈ ಒಂದು ಬಿಸಿಲಿನಿಂದ ಏನೆಲ್ಲ ಸಮಸ್ಯೆಗಳಾಗ್ತಿದ್ದಾವೆ ಅನ್ನೋಂಥದ್ದನ್ನು ಈಗ ಇಲ್ಲಿ ನಮ್ಮ ಈ ಒಂದು ಗ್ರೀನ್ ಮ್ಯಾಟ್ನ ಕೆಳಗಡೆ ಇಲ್ಲಿ ವಾಹನ ಸವಾರರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಈ ಒಂದು ಬಳ್ಳಾರಿ ಅಂದ್ರೇ ಇಲ್ಲಿ 2 ಸೀಸನ್ ಅಂತಾರೆ, ಒಂದು ಬೇಸಿಗೆ ಮತ್ತೊಂದು ಕಡು ಬೇಸಿಗೆ. ಇವತ್ತಿನ ಈ ಬಳ್ಳಾರಿಯ ಬಿಸಿಲು, ನೀವು ಇಲ್ಲೇ ಸ್ಥಳೀಯವಾಗಿರ್ತೀರಿ, ಯಾವ ರೀತಿ ಇದೆ ಸರ್ ಬಿಸಿಲು? ಬಳ್ಳಾರಿ ಬಿಸಿಲು ಹೇಳ್ಕೊಳ್ಳಂಗೆ ಇಲ್ಲ, ಈ ಸಲ ಭಾರಿ ಭಯಂಕರ ಇದೆ. ನಾವು ಫಸ್ಟಿಂದ ಫೇಮಸ್, ಬಿಸಿಲಿಗೇ ಫೇಮಸ್ ಬಳ್ಳಾರಿ. ಅದರಲ್ಲಿ ಈ ಸಲ ಅಂತೂ ಭಯಂಕರ ಇದೆ. ದೇವ್ರು ಕಾಪಾಡಬೇಕು ನಮಗೆ. ಈ ಏಪ್ರಿಲು ಮಿಡಿಲಲ್ಲಿ, ಈಗ ಎಂಡಿಂಗಲ್ಲಿ ಈ ಥರ ಇದೆ. ಮೇನಲ್ಲಿ ಇನ್ನೂ ಹೆಚ್ಚಿರ್ತದೆ ಅಂತೇಳಿ ಹೇಳ್ತಿದ್ದಾರೆ. ಗಾಬರಿ ಆಗಿದ್ದಾರೆ ಈಗಲೇ ಜನ. ದೇವ್ರು ಕಾಪಾಡಬೇಕು ನಮ್ಮನ್ನು. ಅಲ್ಲ, ಈ ಬಿಸಿಲಿನಿಂದ ರಕ್ಷಣೆ ಪಡೆಯೋದು ಹೆಂಗೆ? ಇದಕ್ಕೆ ಪರಿಹಾರ ಏನಂತೀರ? ಇದಕ್ಕೆ ಪರಿಹಾರ ಈಗ ನೋಡ್ರಿ ಸರ್, ಸರ್ಕಲಲ್ಲಿ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಈಗ ಈ ನೆಟ್ಸ್ ಹಾಕ್ಸಿದ್ದಾರೆ. ಸ್ವಲ್ಪ ರಿಲ್ಯಾಕ್ಸೇ ಇದರಲ್ಲಿಂದ ಸ್ವಲ್ಪ ಹೋಗೋರಿಗೆ ಬರೋರಿಗೆ ರಿಲ್ಯಾಕ್ಸ್. ಇಲ್ಲಿ 1 ನಿಮಿಷ 2 ನಿಮಿಷ ನಿಂತು ಹೋಗ್ತಾ ಇದ್ದಾರೆ. ಇದರಲ್ಲಿಂದ ಒಳ್ಳೇದಾಗ್ತದೆ. ಬಟ್ ಈ ರಿಲ್ಯಾಕ್ಸೇಷನ್ ಇಲ್ಲದೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು ಹುಡುಕ್ಬೇಕಾಗ್ತದೆ ನಾವು. ಯಾಕಂದರೆ ನಮ್ಮ ಸುತ್ತಲೂ ಇದ್ದ
ಸಂಡೂರು, ಹಾಸ್ಪೇಟು, ಆ ಕಡೆ ಗುಂಡಾ ಫಾರೆಸ್ಟು, ಈ ಕಡೆ ಎಲ್ಲ ದೊಡ್ಡದಾಗಿ ಕಾಡನ್ನು ಹಾಳು ಮಾಡ್ಕೊಂಡಿದ್ದೀವಿ ನಾವು ಮೈನಿಂಗ್ ಬೂಮಲ್ಲಿ. ಈಗ ನಂದು ಒಂದೇ ನಾನು ಆ್ಯಸ್ ಎ ಕಾರ್ಪೊರೇಟ್ರಾಗಿ ಹಲವಾರು ಮೀಟಿಂಗ್ನಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದೆ. ನಾವು ಗಿಡ ಹೆಚ್ಚು ಬೆಳೆಸೋದ್ರಿಂದ 5 ಡಿಗ್ರಿ ತಾಪಮಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿದೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ ಜಿಲ್ಲಾಡಳಿತ ನನಗೆ ಅರ್ಥ ಆಗ್ತಾಯಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತಾರೆ 6,000 7,000 ಗಿಡ ಇಟ್ಟೀವಿ ಅಂತ ಹೇಳ್ತಾರೆ ಅವರು. ಆದರೆ ಆ ಗಿಡ ಬೆಳೆದವ ಸತ್ತವ ಉಳ್ದವ ಅಂತೇಳಿ ಯಾರನ್ನ ಅದನ್ನು ಸರ್ಟಿಫೈ ಮಾಡಲ್ಲ ಯಾರು. ಅಂದರೆ ಇವಾಗ ನಿಮ್ಮ ಅನಿಸಿಕೆ ಹೆಚ್ಚಿನದಾಗಿ ಗಿಡಗಳನ್ನು ಬೆಳೆಸೋದ್ರ ಮೂಲಕ ಬಿಸಿಲನ್ನು ತಗ್ಗಿಸ್ಬೋದು ಸರ್. DMF ಫಂಡ್, ಡಿಸ್ಟಿಕ್ ಮಿನರಲ್ ಫಂಡ್ ಏನಿದೆ ಅಲ್ಲ ಸರ್, ಅದರಲ್ಲಿ ನೀವು ಗಿಡ ಬೆಳೆಸ್ರಿ ಸರ್. ಬೇರೆ ಫಂಡ್ ಬೇಕಾಗಿಲ್ಲ. ಸರ್ಕಾರದಿಂದ ಇನ್ನೊಂದು ಅನುದಾನ ಬೇಡ, ಕಾರ್ಪೊರೇಷನ್ನಿಂದ ಅನುದಾನ ಬೇಡ. ನಾವು ಏನು ಕಾಡು ಇದು ಮಾಡಿದ್ದೀವೋ ಇನ್ನೊಂದು ನಾವು ಅದನ್ನೇ ಸಿಟಿಯಾಗ ಅಲ್ಲಿ ಇಲ್ಲಿ ದುಡ್ಡು ಚಿಕ್ಕ ಅರಣ್ಯ ಟೈಪ್ ನಾವು ಬೆಳೆಸ್ಕೋಬೋದು. ದುಡ್ಡಿದೆ ನಮ್ಮ ಹತ್ರ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಇದು ಸರ್ಕಾರದ್ದಾಯಿತು, ನೀವು ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಿ ನಿಮ್ಮ ದಿನಚರಿ ಒಳಗೆ ಬಿಸಿಲು? ಸರ್ ಸಿಕ್ಕಾಪಟ್ಟೆ ಫೇಸ್ ಮಾಡ್ತಾಯಿದ್ದೀವಿ. ಕಾರ್ ಇದ್ದವರು ನೀಟಾಗಿ ಹೋಗ್ತಾಯಿದ್ದಾರೆ, ಅವ್ರು ಕೆಲಸ ಮಾಡ್ಕೊತಿದ್ದಾರೆ. ನಮ್ಮಂಥವ್ರು 2 ವೀಲರ್ ಇರೋರು ಭಾರಿ ಕಷ್ಟ ಇದೆ ಸರ್ ನಿಜವಾಗ್ಲೂ. ಈಗ ಒಂದು ಆಫೀಸಲ್ಲಿ ಕುಂತಿದ್ದೆ ನಾನು. ಆಫೀಸಿಂದ ಹೊರಗೆ ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ. ಮನೆಗೆ ಹೋಗ್ಬೇಕಲ್ಲ, ಹೊಟ್ಟೆ ಹಸಿತಾ ಐತೆ, ಮನೆಗೆ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ಅಂದರೆ ನೀವು ಇಲ್ಲೇ ಹುಟ್ಟಿ ಬೆಳೆದವರು, ಇಂಥ ಬಿಸಿಲು ಏನೋ ಹಿಂದೆ ಕಂಡಿದ್ರೆ ಏನು ಈ ಸರಿನೇ ಭಾಳ ಅನ್ನಿಸ್ತಿದೆಯಾ? ಈ ಸಲ ಭಯಂಕರ ಅನ್ನಿಸ್ತಾ ಇದೆ ಸರ್. ಯಾಕಂದರೆ ಹ್ಯುಮಿನಿಟಿನೂ ಹೆಚ್ಚಿದೆ, ಬಿಸಿ ಗಾಳಿ ಭಾರಿ ಬರ್ತಾ ಇದೆ. ಈಗ ನಾವು ಇಲ್ಲಿ ನಿಂತೀವಲ್ಲ ನೆರಳಲ್ಲಿ, ಈ ರೋಡು ಹೀಟೂ ಹೊಡಿತಾ ಇದೆ, ಮೇಲೆ ಹೀಟೂ ಹೊಡಿತಾ ಇದೆ. ಇದರಿಂದ ಭಾರಿ ಕಷ್ಟ ಆಗಿದೆ. ಇದು ಬಳ್ಳಾರಿ ಜನರ ಮಾತು. ಯಾಕಂತಂದರೆ ಈ ಒಂದು ಬಿಸಿಲಿನಿಂದ ನಾವು ಏನಾದರೂ ಹೊರಗೆ ಬರಬೇಕು, ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕಾಣಬೇಕು ಅಂತಂದರೆ ಇಲ್ಲಿ ಹೆಚ್ಚಿನ ಒಂದು ಗ್ರೀನರಿಯನ್ನು ಬೆಳೆಸ್ಕೊಳ್ಬೇಕು, ಆ ಮೂಲಕ ಒಂದು ಬಿಸಿಲನ್ನು ತಗ್ಗಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್.